ಕಂಚಿ ಬೇಟೆಲೆ ಸೀತೆ ಮಿಥಿಲೇಂದ್ರ ಕುಲಜಾತೆ. ಅದು ಹಾಗಲ್ಲ. ಅಂಜಬೇಡಲೆ ಸೀತೆ ಮಿಥಿಲೇಂದ್ರ ಕುಲಜಾತೆ ಅಲ್ಲ, ಅದು ಯಾವಾಗ ಹೇಳಿದ್ದು? ರಾಮ ಸೀತೆ ಕಾಡಲ್ಲಿರುವಾಗ ಸೀತೆಯಲ್ಲಿ ಹೇಳಿದ್ದು. ದಿವಸ ಗೆಡ್ಡೆಗಳ ಗಂಜಿ ಮಾಡಿ ಹಾಕ್ತಿದ್ಲ. ಇವನು ತಿಂದು ಸಾಕಾಗಿ ರಾಮ ಹೇಳಿ ಸೀತೆ ಹತ್ರ, ಗಂಜಿ ಬೇಡೆಲ್ಲೆ ಸೀತೆ ಮಿಥಿಲೇಂದ್ರ ಕುಲಜಾತೆ ಅಂತ. ಬೇಡ ಬಿಡಿ, ಆ ಪದ್ಯಗಳು ಬೇಡ. ನಾವೊಂದು ತಾಳಮದ್ದೆ ಮಾಡುವ. ಹೌದು, ಪ್ರಸಂಗ ಯಾವ್ದಾಗ್ಬಹುದು? ಲಂಗದಾನ ಮಾಡುವ. ಅಲ್ವೇ? ಲಂಕಾದಾನ. ಅದರಲ್ಲಿ ಹನುಮಂತರ ಸೀತೆ ನೀನೆ, ಪ್ರಶ್ನೆ ಇಲ್ಲ. ಒಂದು ರಾಮ ಬೇಕಂತದೆ ಮರೈತಿ. ಅಂದ್ರೆ ಚೂಡಾಮಣಿ ಕೊಟ್ಕೊಳ್ಸು ರಾಮನೇ ಅಲ್ವಾ? ರಾಮ ಬೇಕು. ನಾ ಹನುಮಂತ, ನೀ ಸೀತೆ ಆದ್ಮೇಲೆ ಒಂದು ರಾಮ ಯಾರು ಮಾಡ್ತಾರೆ ಮರೈತಿ? ನಾ ಮಾಡ್ಲಾ? ಸಮಸ್ಯೆ ಇಲ್ಲಲ್ಲ. ಹನುಮಂತ, ನೀ ಸೀತೆ, ಅವ್ರು ರಾಮ. ಶುರು ಮಾಡುವಾಗಿದ್ದಲ್ಲ. ದೇವರು ನನ್ನ ತಲೆ ಹೋಗಲಿಲ್ಲ ಬರೋ ಪ್ರಕರಣ. ನಾ ಹನುಮಂತ, ನೀ ಸೀತೆ, ಅವ್ರು ರಾಮ. ಪುರುಷೋದ್ದೇ ಇಲ್ಲ. ಅವ್ರಿಗೆ ಹನುಮಂತ ಲಂಕೆಗೆ, ಈ ಹನುಮಂತ ಲಂಕೆ ಹಾರು ಹೋದ್ರೆ ಈ ರಾಮ ಬಂದು ಈ ಸೀತೆ ಹತ್ರ ಮಾತಾಡುವಂತ. ನಮ್ಮ ಕರ್ಮ ನಮ್ಮ ತಲೆ ಹೋಗ್ಲೇ ಇಲ್ಲ. ಯಾವ ಸೀತೆ ಹತ್ರ ಮಾತಾಡೋದು? ಈ ಸೀತೆ ಹತ್ರ ಅಲ್ಲ, ಮನೆಗೆ ಸೀತೆ ಅಂತ ಬಿಡುದಲ್ಲ. ಮನೆಯಲ್ಲ ಆಯ್ತಲ್ಲ. ಈ ಪ್ರಸಂಗ ಬೇಡ, ಪ್ರಸಂಗ ಬದಲು ಮಾಡುವ. ಸತ್ಯವಾನ ಸಾಹಿತ್ರಿ ಮಾಡುವ. ಸತ್ಯವಾನ ಸಾಹಿತ್ರಿ. ಸತ್ಯವಾನ ಸಾವಿತ್ರಿ. ಅದೇ ನಾನೇ ಸತ್ಯವಾನ, ನೀ ಸಾಹಿತ್ರಿ. ಸಾಹಿತ್ರಿ ಅಲ್ಲ, ಸಾವಿತ್ರಿ. ನಾವು ಯಾವ ಪ್ರಸಂಗ ವೇಷ ನಮ್ಮಿಬ್ರು ಆಗ್ಬೇಕಾ? ಬೇರೆ ಬೇಡ ಅವಕಾಶ. ನಾ ಸತ್ಯವಾನ ಆಗ್ತೇನೆ, ನೀ ಸಾವಿತ್ರಿ ಆಗು. ಆದ್ರೆ ಒಂದು ಮರ ಐತಿ, ಒಂದು ಯಮ ಬೇಕಲ್ಲ. ಯಮ ಬೇಕು. ತಡೆ. ನಮಸ್ಕಾರ ಭಾಗವತ್ರ. ನಮಸ್ಕಾರ. ಇದು ನಿಮ್ಮ ಅಭಿಮಾನ ಯಾರು? ಎಂತ ಆಯ್ತು? ಒಂದು ಯಮ ಮಾಡ್ಕೊಡ್ತೀರಾ? ಪುರುಷೋತ್ತಿಲ್ಲ. ನೋಡಿದ್ಯಾ? ರಾಮನ್ ಮಾಡ್ಲಿಕ್ಕೆ ಪುರುಷೋತ್ತ ಅವ್ರಿಗೆ, ಯಮನ್ ಮಾಡ್ಲಿಕ್ಕೆ ಪುರುಷೋತ್ತಿಲ್ಲ. ಯಮ ಅಗತ್ಯ ಇಲ್ಲ. ನಾವಿಬ್ಬರ ಸತ್ಯವನ್ನಾಗಿ ಗಂಭೀರದಲ್ಲಿ ಕುತ್ಕೊಂಡಿರ್ತೇನೆ, ನೀ ಸಾವಿತ್ರಿ ಆಗಿ ಒಳ್ಳೆ ನಾನು ಮಾತಾಡುವ. ಮಾತಾಡುತ್ತಾ? ಸ್ವಾಮಿ, ನಿಮ್ಮನ್ನ ಬಯಸಿ ನಾನು ಮದುವೆಯಾದೆ. ಮದುವೆಯಾಗಿ ಎಷ್ಟು ಕೆಲ ಕಾಲ ಕಳೆದು ಹೋಯಿತು. ವನಕ್ಕೆ ಹೋಗೋಣ ಎನ್ನುವುದಾಗಿ ಕರೆದುಕೊಂಡು ಬಂದ್ರಿ. ಈ ವನದ ತನ್ಮಧ್ಯದಲ್ಲಿ ನನ್ನ ಮಧ್ಯದಲ್ಲಿ ಬಿಟ್ಟು ಸತ್ಯ ಹೋಗಲ್ಲ ಸ್ವಾಮಿ. ಯಮ ಬೇಕಾ? ಯಮ ಬೇಕಾ? ಕೇಳಿದೆ ಅವಾಗ ಯಮನ್ ಮಾಡ್ತಾರೆ. ಕೇಳಿದ್ರೆ ಪುರುಷೋತ್ತಿಲ್ಲ ಅಂದ್ರು. ನಾ ಸತ್ಯ ತಕ್ಷಣ ಯಮ ಬೇಕಾ? ಸಾವಿತ್ರಿ ದುಃಖದಾಗಿದ್ದಾಳ. ನಮ್ದಾಯ್ತ. ಇದು ಸತ್ಯವನ್ನು ಹಣ ತಗೊಳ್ಳಿಕ್ಕೆ ಯಮ ಬರುವುದಲ್ಲ. ಈ ಸಾವಿತ್ರಿ ಒಟ್ಟಿ ಮಾತಾಡ್ಲಿಕ್ಕೆ ಯಮ ಬರುವುದು. ತಾಳ್ಮದ್ಲು ಬೇಡ, ಯಾವುದು ಬೇಡ. ನೀವಲ್ಲ, ನೀವು ಹೀಗೆ ಹೇಳ್ತೇವಿ. ಪ್ರತಿದಿನವೂ ಇದೇ ಆಯ್ತು ನಿಮ್ಮದು. ಎಂತ ಇತ್ತು? ನೀವು ಏನೋ ಹೀಗೆ ಹೇಳ್ತಾ ಇರ್ತೀರಿ. ಹೌದು. ನಾನು ಕೊಡಪಾನ ತಗೊಂಡು ಬಾವಿ ಕಟ್ಟೆಗೆ ಹೋಗುವಾಗಿಲ್ಲ. ಅಕ್ಕಪಕ್ಕದವರೆಲ್ಲ ಹೇಳುವುದು ಏನಂತ? ಅಲ್ಲಿ ನೋಡೆ ರಂಗಿ ಗಂಡ ರಂಗಾಚಾರಿ. ನೋಡೆ ರಂಗಿ ಗಂಡ ರಂಗಾಚಾರಿ. ಮರ್ಯಾದೆ ಉಂಟೇನೆ. ಜೀವಂತ ಗಂಡ ಎದುರು ನಿಂತಿದ್ದೇನೆ, ಗಂಡ ಹೆಸರು ಸಾಹಿತ್ಯ. ಗಂಡದ ಹೆಸರು ಹೇಳ್ಬಾರ್ದಲ್ಲ. ಯಾವತ್ತು ಹೇಳಲಿಕ್ಕೆ ನೋಡೋ ನಿನಗೆ? ಇನ್ನು ಹೇಳುವುದಿಲ್ಲ. ಇನ್ನಲ್ಲ, ಯಾವ ಕಣ್ಣು ಕೇಳ್ಬಾರ್ದು. ಯಾವಾಗ್ಲೂ ಏನ್ ಹೇಳುವುದಿಲ್ಲ? ರಂಗಾಚಾರಿ ಅಂತ ಹೇಳಿ. ಇನ್ನು ಹೇಳುವುದೇ ಇಲ್ಲ. ಅದು ಹೇಳಬಾರದು. ರಂಗಾಚಾರಿ ಅಂತ ಬಾಯಿ ಹೋಲ್ಬಿಡುವೆ ಈಗ. ಅದು ರಂಗ ಬೇಡ ಬಿಡತ್ಲಾಗಿ. ನಿನ್ನ ಯಾಕೆ ಕರೆದ ಗೊತ್ತಾಯ್ತು? ಯಾಕ ನೋಡಿ ನಿನ್ನ ರಸನ ಕರಕೌಶಲವನ್ನು ನೋಡಿ ನಿನ್ನ ರಸನ ಕರಕೌಶಲವನ್ನು ಜೋಡಿಲ್ಲದ ಕಡಗ ಯುಗ್ಮವನ್ನು ಜೋಡಿಲ್ಲದ ಕಡಗ ಯುಗ್ಮವನ್ನು
ಎಂತ ಹಾಕುವುದು ಇದು ನಿನಗ ಇದು ಮತ್ತೆ ಯಾರಿಗೆ? ನಿನಗೆಲ್ಲ ಇತ್ತು ನನಗಲ್ವಾ? ಸಿಟ್ಟು ಬಂತೇನೆ ಸಿಟ್ಟು ಮಾಡಲು ಯಾಕೆ ಸರಿಸು ಸುಯಿಕಾಂತೆ ಎಂತ ಕೊಲ್ತ್ರೆ ನನ್ನ? ಎಲ್ಲ ಪದವಿ ಎಲ್ಲ ಪದವಿ ನಮ್ದು ಸಿಟ್ಟು ಮಾಡಬೇಡ್ವೆ ನನಗಲ್ವಾ ಅದು? ನಿನಗೆಲ್ಲ ನಿಜವಾಗಿ ಮಹಾರಾಜ ಹೇಳಿದ ಮಾತು ತನ್ನ ಸೊಸೆ ಚಂದ್ರವತಿ ಅಮ್ಮನಿಗೆ ಹೇಳಿ ಬಳೆ ಆಗ್ಬೇಕು ಅಂತ ಹೇಳಿದ್ರು ಹಾಗಾಗಿ ಮಾಡಿಟ್ಟಿದ್ದೇವೆ ನಿನಗೆ ಬೇಸರ ಮಾಡ್ಕೊಳ್ಬೇಡ ಮುಂದಿನ ದಿವಸ ಮಾಡಿ ಸಾಕುವ ಯಾವಾಗ? ನಿನಗೆ ಯಾಕೆ ಬೇಸರ ನಮ್ಗೆ ಗೊತ್ತಾಯ್ತು ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ಏನು ಮಾಡ್ಕೊಡ್ಲಿಲ್ಲ ಅಂತಲ್ವಾ ಹೌದು. ಮಾಡ್ಕೊಡ್ಲಿಕ್ಕೆ ಆಗ್ಲಿಲ್ಲ ಹಾಗಂತ ಮಾಡ್ಕೊಡುದೇ ಇಲ್ಲ ಅಂತಲ್ಲ ಈಗ ಸಂದರ್ಭ ಬಂದಿದೆ ಈಗ ಹಾ. ಇದನ್ನ ನಾನೇ ಕೊಟ್ಟು ಬರ್ತಾ ಇದ್ದೆ ಹಾ. ನಾನು ಕೊಟ್ಟರೆ ಏನಾಗ್ತದೆ ಹೇಳು ಏನಾಗ್ತದೆ? ನಾನು ಕೆಲಸ ಮಾಡೋದಕ್ಕೆ ಎಷ್ಟು ಸಂಬಳ ಎಷ್ಟು ವೇತನ ಅಷ್ಟು ಮಾತ್ರ ಕೊಡ್ತಾರೆ ಹಾ. ಇದನ್ನ ನೀನ್ ತಗೊಂಡು ಹೋಗ್ಬೇಕು ಇವತ್ತು ತಗೊಂಡು ಹೋದ್ರೆ ಆಗೇನಾಗ್ತದೆ ಅಕ್ಕ ಸಾಯಿ ರಂಗಾಚಾರ್ಯ ಹೆಂಡತಿ ಬಂದಿದ್ದಾಳೆ ಹಾ. ಒಬ್ಬರೊಬ್ಬ ಬಂದವಳು ಒಳ್ಳೆಯವಳು ಅಂತ ಆಸೆ ಮಾಡಿಕೊಂಡು ನಿನಗೆ ಏನ್ ಕೊಟ್ಟರು ಕೊಡ್ಬೋದು ಯುವರಾಣಿ ಬಹಳ ಒಳ್ಳೆಯವಳು ಬಂಗಾರ ಪಟ್ಟೆ ಸೀರೆ ಕೊಡಬಹುದು ಹಾ. ಅಲ್ಲ ಮುತ್ತಿನ ಹಾರ ಕೊಡಬಹುದು ನನಗೆ ಒಂದು ಬಂಗಾರದ ಹಾರವೇ ಕೊಡಬಹುದು ಅಷ್ಟು ಒಳ್ಳೆಯವರು ಹಾ. ಹಾಗಾಗಿ ಇದು ಹಿಡ್ಕೊಂಡು ಹೋಗು ಕೊಟ್ಟು ಬರ್ತೀಯಾ ಅಲ್ಲ, ಇದು ಹೋಗುದು ಹೌದು, ಹಾ. ಮಾರ್ಗ ಗೊತ್ತಿಲ್ಲ ನನಗೆ. ದಾರಿ ಗೊತ್ತಿಲ್ಲ ದಾರಿ ಮರೆ. ಗೊತ್ತಿಲ್ಲ. ಎಂತ ಮಾಡೋದು ಈಗ ನಂಗೆ ಕೆಲಸ ಉಂಟು ಮರೈತಿ ಈ ದಾರಿ ತೋರಿಸು. ಅವ್ನು ಕೆಲಸ ಮಾಡು ದಾರಿ ಎಲ್ಲರೂ ಕೇಳಬೇಡ ಹಾ. ಸಣ್ಣ ಮಕ್ಕಳಿದ್ರೆ ಕೇಳು ಮುದುಕರಿದ್ರೆ ಕೇಳು ಎಲ್ಲ ತೋರಿಸಿ ಕೊಡ್ತೇವೆ ಬೇಡ ನೀನು ಅಂತ ಸಿಕ್ಕ ಮಾತಾಡ್ಬೇಡ ಹೋಗ್ತಾ ಇರಲಿಲ್ಲ ಅಷ್ಟೇ ಹಾ? ಸಣ್ಣ ಮಕ್ಕಳು ಮುದುಕ ಮುದುಕು. ಅವ್ರ ಹತ್ರ ಮಾತ್ರ ಕೇಳು ಆಯ್ತು. ಹಾ ಆಯ್ತು. ಜಾಗ್ರತೆ ಬೇಗ ಹೋಗಿ ಬಾ ಆಯ್ತು. ಹಾ, ಜಾಗ್ರತೆ